ನಮಸ್ಕಾರ. ಇವತ್ತಿನ ಟಾಪಿಕ್ಕು ನಗೋದು. ನಗು. ನಗು ಅನ್ನೋದು ತುಂಬ ಅಗತ್ಯವಾಗಿ ಬೇಕಾಗಿದೆ ನಮ್ಮ ಜೀವನದಲ್ಲಿ. ನಗ್ತಾ ಇದ್ದರೆ ಎಲ್ಲವನ್ನೂ ಸಾಧಿಸ್ಬೋದು. ನಮ್ಮ ಮುಖಕ್ಕೆ ಶೋಭೆ ಕೊಡೋದು ನಗು. ಮುಷಂಡಿ ಮುಖ ಅಲ್ಲ. ಹೇಗಂದರೆ ನೋಡಿ, ನಾವು ಒಂದು ಇನ್ಸ್ಟಿಟ್ಯೂಷನಲ್ಲಾಗಲಿ, ಒಂದು ಸ್ಕೂಲ್ ಹತ್ರ ಆಗಲಿ, ಒಂದು ಸಮಾರಂಭಗಳಲ್ಲಾಗಿ ಎಲ್ಲಾದರೂ ಒಬ್ಬರು ನಗ್ನಗ್ತಾ ಓಡಾಡಿಕೊಂಡು ಎಲ್ಲ ಆಕ್ಟಿವಿಟೀಸಲ್ಲಿ, ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಂಡು ಓಡಾಡ್ತಿರೋ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುತ್ತೆ. ಆದರೆ ಆದರೆ ಮುಷಂಡಿ ಮುಖ ಹಾಕೊಂಡಿರೋ ನೋಡಿದಾಗ ನಮಗೆ ಅವ್ರ ಹತ್ರ ಏನು ಕೇಳೋಕ್ಕೂ ಬೇಜಾರು ಆಗುತ್ತೆ, ಭಯನೂ ಆಗುತ್ತೆ, ಹತ್ರ ಹೋಗೋಕ್ಕೂ ಭಯ ಆಗುತ್ತೆ ಅಲ್ವಾ. ಹಾಗೆ ನಗು ನಗು ಅನ್ನೋದು ತುಂಬ ಮುಖ್ಯ ನಮಗೆ. ನಗ್ತಾ ಇರಬೇಕು. ನಗೋದ್ರಲ್ಲಿ ಏನಿದೆ? ನಗೋದ್ರಿಂದ ಎಷ್ಟೋ ಕಷ್ಟಗಳು ದೂರ ಆಗೋಗುತ್ತೆ. ಆಯಸ್ಸು ಕೂಡ ಹೆಚ್ಚಾಗುತ್ತೆ. ಒಂದು ದಿವಸದ ಆಯಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದು ರಿಸರ್ಚ್ ಕೂಡ ಮಾಡಿದ್ದಾರೆ. ಹಾಗಾಗಿ ನಗ್ತಾ ಇರಬೇಕು. ನಗು ಮುಖಕ್ಕೆ ಲಕ್ಷಣ, ಶೋಭೆ. ಮುಖ ಗಂಟು ಹಾಕೊಂಡಿರೋದು ಅಷ್ಟು ಶೋಭೆ ಕೊಡೋದಿಲ್ಲ. ಹಾಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ವಿಲಿಯಂ ಹಾರ್ಸ್ವೆತ್ ಅಂತ ಒಬ್ಬರು ಇದ್ದರು. ಅವರು ಫಾರಿನರು. ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂದರೆ, ಅವರು ಟೈಮ್ಗೆ ತುಂಬಾ ಮಹತ್ವ ಕೊಡ್ತಾಯಿದ್ರು. ಅವರು ಪ್ರತಿಯೊಂದು ಚಟುವಟಿಕೆಗಳಲ್ಲಿ, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಕೊಂಡು ಅವರು ಚೆನ್ನಾಗಿ ಅವ್ರ ಲೈಫ್ನ ಇಟ್ಕೊಂಡೇ ಇದ್ದರು. ಆದರೆ ಅವರಿಗೆ 60 ವರ್ಷ ಆದರೂ ಅವ್ರು ಯಾವುದೇ ಒಂದು ಅಭಿವೃದ್ಧಿ ಕಾಣಲಿಲ್ಲ ಅವ್ರ ಲೈಫಲ್ಲಿ. ಅದನ್ನು ಚಾಲೆಂಜ್ ಆಗಿ ತೊಗೊಂಡ್ರು. ನಗ್ತಾನೇ ಇದ್ದರು. ಆದರೂ ಅವರು ಅಳು ಮುಖ ಆಗಲಿ, ನೋವಿನ ಮುಖ ಆಗಲಿ, ಅವ್ರ ಕಣ್ಣಲ್ಲಿ ಯಾವತ್ತೂ, ಅವ್ರ ಮುಖದಲ್ಲಿ ಯಾವತ್ತೂ ಎಕ್ಸ್ಪ್ರೆಷನ್ ಅದು ಬರಲೇ ಇಲ್ಲ. ಹಾಗೆ ಅವರು ನಗ್ತಾನೇ ಇದ್ದರು. ಆದರೆ ದೇವರು ಕೈ ಬಿಡಲ್ಲ ಅಂತಾರಲ್ಲ, ಹಾಗೆ 60 ವರ್ಷ ಆದಮೇಲೆ ಅವರು ದೊಡ್ಡ ಸಾಧನೆ ಮಾಡಿದ್ರು. ಒಂದು ದೊಡ್ಡ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಆದರು. ಆಮೇಲೆ ಅಡ್ಮಿನ್ ಆದರು. ಅವರೇ ಸ್ವಂತ ಮಾಡಿಕೊಂಡ್ರು. ಹಾಗೆ ಯಾವಾಗ ಬೇಕಾದರೂ ಬದಲಾವಣೆ ಆಗ್ಬೋದು ಈ ನಗು ಮುಖ ಹೊಂದಿದ್ರೆ ಅಲ್ವಾ. ಅದೇ ನಗ್ನಗ್ತಾ ಇಲ್ದಂಗೆ ಅಳ್ತಾ ಇದ್ದರೆ, ಅಳೋ ಮುಖ ಅಥವಾ ಮುಷಂಡಿ ಮುಖಗಳು ಇವನ್ನೆಲ್ಲ ನೋಡಿದ್ರೆ ಯಾವ ಒಂದು ಇನ್ಸ್ಪಿರೇಷನು ನಮ್ಮ ಮೈಂಡ್ ಉಳಿಯೋದಿಲ್ಲ. ಯಾವ ಒಂದು ಥಾಟ್ಸು ನಮ್ಮ ಮೈಂಡ್ಗೂ ಆಗಲಿ, ಮನಸ್ಸಿಗಾಗಲಿ ನಾಟೋದಿಲ್ಲ. ಹಾಗಾಗಿ ಯಾವಾಗಲೂ ನಗ್ತಾ ಇರೋದು ತುಂಬಾ ಒಳ್ಳೆಯದು. ನಗ್ತಾ ಇದ್ರೇ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಇದೇ ಎಕ್ಸಾಂಪಲ್ ಹೇಳಿದ್ನಲ್ಲ ಇವರು, ಹಾಗೆ ನಗಬೇಕು. ನಗೋದ್ರಿಂದ ಎಷ್ಟೋ ಕಾಯಿಲೆಗಳು ದೂರ